ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಕ್ಕು ಮಿನಿ ಕಿಚನ್. ಬರ್ರಿ ಇವತ್ತು ವಿಡಿಯೋದೊಳಗೆ ಏನೇನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವಾಗ ನೋಡ್ರಿ ಟೈಮ್ 1 ಗಂಟೆ ಆಗಿ ಬಂತು. ಹಾಗಾಗಿ ಎಲ್ಲ ಅನ್ನ ಇತ್ತು, ಸ್ವಲ್ಪ ಉಳ್ಳಾಗಡ್ಡಿ ಸಾರು ಮಾಡಿದೆ. ಮತ್ತು ಮಮ್ಮಿ ಬಂದು ಎಗ್ ಬಿರಿಯಾನಿ ಮಾಡ್ತಾರಂತ್ರಿ. ಹಾಗಾಗಿ ಏನೋ ಸ್ವಲ್ಪ ಜಾಸ್ತಿ ಮಾಡಲಿಲ್ಲ. ಇವಾಗ ನಾನು ಸ್ಪೆಷಲ್ ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ ರೀ. ಅದು ಮಾಡಿ ತಿಂತೀನಿ ಸಾಕಾಗೈತಂತ್ರಿ ಅವರಿಗೆ. ಹಾಗಾಗಿ ನನಗೂ ಅದು ಸೇಮ್ ಪಲ್ಯ ಮಾಡಿ ಬೇಸರ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಬೆಂಡೆಕಾಯಿ ಪಲ್ಯ ಹೀಗೂ ಮಾಡ್ಕೊಂಡು ತಿನ್ಬೋದು ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ರೀ. ಬೆಂಡೆಕಾಯಿ ಒಳಗೆ ಜಾಸ್ತಿ ರೆಸಿಪಿ ಇಲ್ಲ ರೀ, ಯಾಕಂತ ಹೇಳಿದ್ರೆ ಅದು ಲಾಳಿ ಐತಲ್ಲ ರೀ. ಹಾಗಾಗಿ ಅದನ್ನು ಹುರಿದನ ಮಾಡ್ಬೇಕು. ಹಾಗಾಗಿ ಸಿಂಪಲಾಗಿ ಈಸಿ ರೀತಿಯಿಂದ ನೀವು ಮನೆ ಒಳಗೆ ಮಾಡಿಕೊಟ್ರೆ ಚಪಾತಿ ಜೊತೆ ಹಾಕರ ಸೂಪರ್ ಟೇಸ್ಟ್, ರೊಟ್ಟಿ ಎದಳು ಹಂಕರ ಇನ್ನೂ ಸೂಪರ್ ಟೇಸ್ಟ್ ಆಕೈತ್ರಿ ಇದು. ಆ ರೀತಿ ಬೆಂಡೆಕಾಯಿ ಪಲ್ಯ ಮಾಡೋದು ನಾನು ಇವಾಗ ನಿಮ್ಮದು ಶೇರ್ ಮಾಡ್ಕೊತೀನಿ. ಬರೀ ಇವಾಗ ಅದಕ್ಕೆ ಏನೇನು ಬೇಕಂತ ಹೇಳಿ ನೋಡೋಣ. ಫಸ್ಟಿಗೆ ನಾನಿಲ್ಲೇ ಬೆಂಡೆಕಾಯಿ ಈ ರೀತಿ ಹೆಚ್ಚಿಟ್ಕೊಂಡೇನಿ ರೀ. ಅಗದಿ ದೊಡ್ಡವಲ್ಲ ಅಗದಿ ಸಣ್ಣ ಇಲ್ಲ, ಮೀಡಿಯಮ್ ಸೈಜ್ ಒಳಗೆ. ಆಮೇಲೆ ಅದಕ್ಕೆ ಬೇಕು ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಒಂದು ಉಳ್ಳಾಗಡ್ಡಿನ ನಾನಿಲ್ಲೇ ಹೆಚ್ಚಿಟ್ಕೊಂಡೀನಿ. ಆಮೇಲೆ ಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಬೇಕು ಮೆಣಸಿನ್ಕಾಯಿ. ನೀವು ಬೇಕಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಕಡೆ ಇಲ್ಲ ಅಂತ ಹೇಳಿದ್ರೆ ನೀವು ಜಜ್ಜಿ ಕೂಡ ಹಾಕ್ಕೋಬೋದು ರೀ ಎರಡು. ಇದನ್ನು ನಾನಿಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ಟೊಮೆಟೊ ಪೇಸ್ಟು ಕೂಡ ನಾನು ಇಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವಾಗ ಹಾಕಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಈಗ ಬೆಂಡೆಕಾಯಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ರೀ. ಇಲ್ಲಿ ಫಸ್ಟಿಗೆ ನಾನು ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕ್ಕೊತೀನಿ ರೀ. ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಹಾಕೋರಿ, ಇಷ್ಟು ಸಾಕ್ರಿ. ಇವಾಗ ಇದ್ರೊಳಗೆ ನಾನು ಹಾಕ್ಕೊತೀನಿ ಫಸ್ಟಿಗೆ ಉಳ್ಳಾಗಡ್ಡಿ. ನೀವು ಮೀಡಿಯಮ್ ಫ್ಲೇಮ್ದೊಳಗೆ ಇಟ್ಕೊಳ್ಳಿ. ಉಳ್ಳಾಗಡ್ಡಿನ 1-2 ನಿಮಿಷ ಈ ರೀತಿ ಮಾಡ್ಕೊಳ್ಳೋಣ, ಕೈ ಆಡ್ಕೊಳ್ಳೋಣ ಎಣ್ಣೆ ಒಳಗೆಲ್ಲ ಚೆನ್ನಾಗಿ. ಇದು ಸಿಂಪಲ್ ಐತ್ರಿ, ಈಸಿ ರೆಸಿಪಿ. ನಿಮ್ಮ ಮನೆ ಒಳಗಂಕರ ಪಟಾಪಟ ಅಂತ ಹೇಳಿ ಮಾಡ್ಕೋಬೋದು ರೀ. ಟೊಮೆಟೊ ಪೇಸ್ಟ್ ಒಂದರಿ ಇಲ್ಲ, ಟೊಮೆಟೊ ಪೇಸ್ಟ್ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ರೆಡಿ ಆಗ್ತೈತೆ ರೀ. ನೀವು ಟೊಮೆಟೊ ಹಾಕಿದ್ರೆ ಎಲ್ಲ ತೆಗೆದು ಚಲ್ತಾರೆ ರೀ. ಹಾಗಾಗಿ ನಾನು ಟೊಮೆಟೊನಿದ್ದು ಪೇಸ್ಟ್ ಮಾಡ್ಕೊಂಡಿನಿ. ಇವಾಗ ಇಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಆದವು ನಮ್ಮದು ಉಳ್ಳಾಗಡ್ಡಿ. ಇದ್ರೊಳಗೆ ನಾವು ಹಾಕ್ಕೊಳ್ಳೋನು ಬೆಂಡೆಕಾಯಿ. ನಾನು ಫಸ್ಟಿಗೆ ಬೆಂಡೆಕಾಯಿ ಮತ್ತು ಉಳ್ಳಾಗಡ್ಡಿ ಫ್ರೈ ಮಾಡಿ ತೊಗೊಳತ್ತೀನಿ ರೀ. ಫ್ರೈ ಮಾಡೋದು ಯಾಕಂತ ಹೇಳಿದ್ರೆ ಲಾಳಿ ಆಕೈತಲ್ಲ ರೀ. ನೀವು ಡೈರೆಕ್ಟ್ ಪಲ್ಯ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಪೂರ ಪಲ್ಯನ ಕೆಡ್ತೈತ್ರಿ ಅದು. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿನ ತೊಗೋಬೇಕು ರೀ. ಬೆಂಡೆಕಾಯಿ ಎಷ್ಟು ಆಕೈತಿ ಅಷ್ಟು ಚೆನ್ನಾಗಿ ಫ್ರೈ ಮಾಡಿನ ತೊಗೋಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡ್ರಿ ಆಗಲಿ ಲಾಳಿ ಬಿಡಾತ್ರಿ ಇದು. ಬೆಂಡೆಕಾಯಿನ ಇದೇ ರೀತಿ ಇದು ಅದ ನೋಡ್ಬೋದು ನೀವು ಯಾವ ರೀತಿ ಲಾಳಿ ಆಗತ್ತೈತೆ ಅಂಥೇಳಿ. ಇದು ಲಾಳಿ ಎಲ್ಲ ಹೋಗ್ಬೇಕ್ರಿ ಅದು. ಆ ರೀತಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ್ರಿ. ನೋಡ್ರಿ ಯಾವ ರೀತಿ ಲಾಳಿ ಆಗತ್ತೈತೆ. ಫ್ರೈ ಮಾಡಿದ್ವಲ್ರಿ. ಇವಾಗ ಒಂದು 5 ನಿಮಿಷ ಮುಚ್ಚೋಣ್ರಿ. ಇದು ನಡುಕ ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ, ಮತ್ತು ಉಳ್ಳಾಗಡ್ಡಿ ಹೊತ್ತಬಾರ್ದಲ್ಲ. ಹಾಗಾಗಿ ನೋಡ್ರಿ ಇವಾಗಿಲ್ಲಿ ಬೆಂಡೆಕಾಯಿ ಯಾವ ರೀತಿ ಆಗ್ಯಾವ ಅಂಥೇಳಿ ಸ್ವಲ್ಪ ಲಾಳಿ ಹೋಗಿದ್ದಾವ್ರಿ. ಇವು ಉಳ್ಳಾಗಡ್ಡಿ ಈ ರೀತಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ರೀ. ಅಂದರೆ ನಮ್ಮದು ಲಾಳಿನೂ ಹೋಗ್ಬಿಡ್ತೈತಿ. ಬೆಂಡೆಕಾಯಿನೂ ಸ್ವಲ್ಪ ಲೈಟಾಗಿ ಫ್ರೈ ಆಗಿದಾವೆ ನೋಡ್ಬೋದು. ಇವಾಗ ಒಂದು ಪ್ಲೇಟಿಗೆ ಬೆಂಡೆಕಾಯಿ ಎಲ್ಲ ತಗೊಂಬಿಡೋಣ್ರಿ. ಇವಾಗಿಲ್ಲ ಅದ ಬಾಳಿಗೆ ಒಳಗೆ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇನಿ ರೀ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಆಮೇಲೆ ಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿವಲ್ರಿ, ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮಿಕ್ಸ್ ಮಾಡೋಣ್ರಿ. ಮತ್ತು ಮಿಕ್ಸ್ ಮಾಡಿ ಏನಿದೆ ಪೇಸ್ಟ್ ಮಾಡಿ ಇಟ್ಕೊಂಡಿವಲ್ರಿ ಇದನ್ನು ಹಾಕೊಳ್ಳೋಣ. ಮತ್ತು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗಲಿ ರೀ. ಆಮೇಲೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕೊಳ್ಳೋಣ್ರಿ. ಇಲ್ಲಿ ನೋಡಿರಿ ಸ್ವಲ್ಪ ಹಿಂಗೆ ಹಾಕಿ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೈತಿ. ಆಮೇಲೆ ನಾನು ತೊಗೊಂಡಿನಿ ಒಂದು ಸ್ವಲ್ಪ ಅರಿಶಿಣ ಪುಡಿ, ಧನಿಯಾ ಪೌಡ್ರ್, ಖಾರದ ಪುಡಿ, ಒಣ ಖಾರದ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರ್, ಗರಂ ಮಸಾಲ, ಉಪ್ಪು ಇದೆಲ್ಲ ಇವಾಗ ಹಾಕ್ಕೊಳ್ಳೋಣ್ರಿ. ಇದ್ರೊಳಗೆ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಆಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ್ರಿ. ಬೇಕಂತ ಹೇಳಿದ್ರೆ ನೀವು ಫ್ರೆಶ್ ಕ್ರೀಮು ಆ್ಯಡ್ ಮಾಡ್ಕೋಬೋದು ರೀ. ಇಲ್ಲಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇವಾಗ ಸ್ವಲ್ಪ ಎಲ್ಲ ಮೊಸರು ಇದಾಗಬೇಕ್ರಿ. ಅದು
ಈ ರೀತಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಡೋಣ್ರಿ. ಅವಾಗೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಾಗಿ ಬಿಡೋಣ್ರಿ. ಕುದಿದಪ್ಪ ಅಂತ ಹೇಳಿದ್ರೆ ನಾವೇನು ಬೆಂಡಿಕಾಯಿ ಫ್ರೈ ಮಾಡಿ ತೊಗೊಂಡಿವಲ್ರಿ, ಇದನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಇವಾಗ ಇದು ಕುದಿಯಾತೈತ್ರಿ, ಬೆಂಡಿಕಾಯಿ ಫ್ರೈ ಮಾಡಿದ್ದು ಹಾಕ್ಕೊಳ್ಳೋಣ. ಇವಾಗೆಲ್ಲ ನೋಡಿರಿ ಬೆಂಡಿಕಾಯಿ ಎಲ್ಲ ಹಾಕೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ್ರಿ ಇವಾಗ ಒಂದು 5 ನಿಮಿಷ.